ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಜೀವನಕ್ಕಾಗಿ ಆಹಾರ ಪದ್ಧತಿ ಈ ಕುರಿತು ಆಹಾರ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಸುಪ್ರೀತಾ ಜಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಇವತ್ತಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಊಟ ತಿಂದೆ ಯಾರು ಇರಲ್ಲ, ಯಾವ ಕಾಲದಲ್ಲೂ ಇಲ್ಲ. ಎಲ್ಲಾ ಪ್ರಾಣಿ ಪಕ್ಷಿ ಜೀವಿಗಳಿಗೂ ಆಹಾರ ಬೇಕು, ಮರಗಳಿಗೂ ಬೇಕು, ಎಲ್ಲರಿಗೂ ಬೇಕು. ಆದ್ರೆ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ ನಮಗೆ ಅಂದ್ರೆ ಮನುಷ್ಯರಿಗೆ ಈಗ ಹೆಚ್ಚಾಗಿರುವ ತರಾವರಿ ಕಾಯಿಲೆಗಳಿಂದ ಹಿಡಿದು ಏನೋ ಸರಿ ಇಲ್ಲ ಅಂತ ಆಗ್ತಿದೆ. ಈಗ ಅನ್ನ ಬ್ರಹ್ಮ ಅಂತೀವಿ. ಹೌದು, ಅನ್ನನೇ ಉಸಿರಲ್ವಾ? ಹೌದು. ಅನ್ನ ಇಲ್ಲ ಅಂದ್ರೆ ಉಸಿರು ನಿಂತೋಗುತ್ತೆ. ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಆಹಾರ ಇವತ್ತು ಕಲುಷಿತ ಆಗಿರುವುದು, ಮತ್ತೆ ಕೆಲವು ಆಹಾರಗಳಿಂದ ನಮ್ಮ ದೇಹಕ್ಕೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾರು ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು, ಹೇಗಿರ್ಬೇಕು. ಈಗ ಓದೋದ್ರ ಬಗ್ಗೆ ಕಷ್ಟ ಪಡ್ತಿದ್ವಿ ಅವಾಗ. ಇದನ್ನ ಓದ್ಬೇಕು, ಇಷ್ಟು ಓದ್ಬೇಕು. ಈಗ ಹಂಗಲ್ಲ. ಅದೆಲ್ಲ ಆಗಿ ಒಂದ್ ಕೆಲ್ಸ ಸಿಕ್ಕು ಎಲ್ಲ ನೆಮ್ಮದಿಯಾಗಿದ್ದಾರೆ, ದುಡ್ಡಿದೆ, ಎಲ್ಲ ಇದೆ ಅಂದಾಗ ಏನ್ ತಿನ್ಬೇಕು, ಎಷ್ಟ್ ತಿನ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತೆ ಹೇಗಿರ್ಬೇಕು, ಏನ್ ಆಲೋಚನೆ ಮಾಡ್ಬೇಕು, ಹೇಗ್ ಉಸಿರಾಡ್ಬೇಕು, ಇದೆಲ್ಲ ತನ್ನಷ್ಟಕ್ಕೆ ತಾನು ನಡೆದು ಹೋಗ್ತಾ ಇದ್ದಂತಹ ಒಂದ್ ಕಾಲ ಇತ್ತು. ಆದ್ರೆ ಇದೆಲ್ಲವನ್ನ ನಾವು ಮತ್ತೆ ರೀಅರೇಂಜ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ಲಯ ತಪ್ಪೋಗಿದೆ. ಅದನ್ನ ಮತ್ತೆ ನಾವು ಸರಿ ಮಾಡ್ಕೋಬೇಕು. ಅದನ್ನ ಸರಿಯಾದ ದಾರಿಗೆ ತರಬೇಕು. ಈ ಸರಿಯಾದ ದಾರಿನಲ್ಲಿ ತರಬೇಕು ಅಂತಂದ್ರೆ ಅದಕ್ಕೆ ಸಹಾಯ ಬೇಕು. ಯಾರ ಸಹಾಯ ಬೇಕು? ಆಹಾರ ತಜ್ಞರ ಸಹಾಯ ಬೇಕು. ಅವಾಗ ನಮ್ಮ ಅಡಿಗೆ ಮನೆಗಳೇ ಲ್ಯಾಬ್ಗಳಾಗಿತ್ತು. ನಮ್ಗೆ ಯಾರು ಅಡಿಗೆ ಮಾಡ್ಕೊಡ್ತಾರೋ ನಮ್ಮ ತಾಯಂದ್ರು, ಅಜ್ಜಿಯಂದ್ರು, ಅವರು ಆಹಾರ ತಜ್ಞರಾಗಿದ್ರು. ನೆಗಡಿ ಬಂದಾಗ ನೀನ್ ಇದು ತಿನ್ಬೇಡ, ಇದು ತಿನ್ನು ಹೇಳಕ್ಕಿದ್ರು, ಕೇಳಕ್ಕಿದ್ರು ಮನೇಲಿ. ಈಗ ಎಲ್ಲವನ್ನು ನಾವು ಪ್ರೊಫೆಷನಲ್ಸ್ ನ ಅವಲಂಬಿಸಿದ್ವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಹಾರ ತಜ್ಞರಾಗಿ ಆಹಾರ ಯಾಕೆ ಬೇಕು, ಎಷ್ಟು ಬೇಕು, ಏನೇನ್ ಕಾಂಪೋನೆಂಟ್ಸ್ ಇರಬೇಕು, ಅಂದ್ರೆ ಬರೀ ಅನ್ನ ತಿನ್ನೋದು, ಬರೀ ಮುದ್ದೆ ತಿನ್ನೋದು, ಬರೀ ಸಾಂಬಾರ್ ತಿನ್ನೋದು ಇಷ್ಟು ಮಾಡಿದ್ರಾಗಲ್ಲ. ಅಥವಾ ಜಂಕ್ ಫುಡ್ ತಿನ್ನೋದು, ಬರೀ ದಿನಾ ದೋಸೆ ತಿನ್ನೋದು, ಒಂದೇ ತರದ್ ತಿಂದ್ರು ಆಗಲ್ಲ. ಹಾಗಾಗಿ ಒಬ್ಬ ಸಾಮಾನ್ಯವಾಗಿ ಇನ್ನು ಕಾಯಿಲೆ ಬರದೇ ಇರುವಂತಹ ಮನುಷ್ಯರಿಂದ ಆರಂಭ ಮಾಡೋಣ ನಾವು. ಕಾಯಿಲೆ ಬರದೇ ಇರುವಂತವ್ರು ಮಕ್ಕಳು. ಅವ್ರಿಗೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಮಿನರಲ್ಸ್ ಬೇಕು, ಎಷ್ಟು ವೈಟಮಿನ್ಸ್ ಬೇಕು, ಮಕ್ಕಳಿಂದ ಶುರು ಮಾಡೋಣವಾ? ಖಂಡಿತವಾಗಿ. ಇತ್ತೀಚೆಗೆ ಮಕ್ಕಳು ಬಂದ್ಬಿಟ್ಟು ಅಧಿಕವಾಗಿ ಜಂಕ್ ಫುಡ್ಸ್ ಗೆ ತುಂಬಾ ಎಡಿಟ್ ಆಗಿದ್ದಾರೆ. ಮೊದಲನೇದಾಗಿ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ಮಕ್ಕಳಲ್ಲಿ ಜಂಕ್ ಫುಡ್ ಅಭ್ಯಾಸ ಹೆಚ್ಚಾಗುತ್ತದೆ. ಇದು ಅವರ ದೇಹ ಮತ್ತು ಮೆದುಳಿನ ಬೆಳವಣಿಗೆಗೆ ತುಂಬಾ ಹಾನಿಕರವಾಗಿರುತ್ತದೆ. ಆದ್ದರಿಂದ ನಾವು ಮಕ್ಕಳಿಗೆ ಯಾವ ರೀತಿಯ ಆಹಾರ ಕೊಡಬೇಕು, ಯಾವುದು ತಪ್ಪಿಸಬೇಕು ಎಂದು ಹೇಳ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಮಕ್ಕಳಲ್ಲಿ ಆಹಾರ ಪದ್ಧತಿ ಆಯ್ತಾ. ಮಕ್ಕಳಿಗೆ ದಿನಕ್ಕೆ ಅಟ್ಲೀಸ್ಟ್ 3 ಮುಖ್ಯ ಊಟಗಳು ಮತ್ತು 2 ರಿಂದ 3 ಸಣ್ಣ ಸ್ನಾಕ್ಸ್ ಗಳನ್ನು ಕೊಡಲು ಹವ್ಯಾಸ ಮಾಡಿ. ಮತ್ತು ಬೆಳಗಿನ ತಿಂಡಿಯನ್ನು ಮಿಸ್ ಮಾಡಲು ಬಿಡಬೇಡಿ. ಬೆಳಗಿನ ಉಪಹಾರ ಬಂದ್ಬಿಟ್ಟು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಇದಲ್ಲದೆ ಸಮತೋಲನದ ಆಹಾರ. ಸಮತೋಲನದ ಆಹಾರ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ವಿಟಮಿನ್ ಅಂಡ್ ಮಿನರಲ್ಸ್ ಇದೆಲ್ಲ ಸೇರಿರುವ ಆಹಾರ ಆಗಿರಬೇಕು. ಇವಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ ಅನ್ನ, ಚಪಾತಿ ಇತರ ಪದಾರ್ಥಗಳು ಸ್ವಲ್ಪ ಪ್ರಮಾಣದಲ್ಲೂ, ಮತ್ತು ಪ್ರೋಟೀನ್ ಅಂಶಕ್ಕೆ ಬೇಕಾಗಿರುವ ಕಾಳುಗಳು, ಮೊಟ್ಟೆ, ಮೀನು, ಚಿಕನ್ ಇದೆಲ್ಲ ಬಂದ್ಬಿಟ್ಟು 1/4 ಭಾಗದಷ್ಟು ಕೊಡಬಹುದು ಆಯ್ತಾ. ಮತ್ತೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ಗೆಲ್ಲ ಆದಷ್ಟು ಹಣ್ಣುಗಳನ್ನು ನೀಡಿ. ಯಾವಾಗ್ಲೂ ಒಂದೇ ರೀತಿಯ ಆಹಾರಗಳನ್ನು ಕೊಡಬೇಡಿ. ಡೈಲಿ ಬಂದ್ಬಿಟ್ಟು ಬೇರೆ ಬೇರೆ ವಿಧ ರೀತಿಯ ಆಹಾರಗಳನ್ನು ತಯಾರು ಮಾಡಿ ಕೊಡ್ಲಿಕ್ಕೆ ನೋಡಿ. ಮತ್ತೆ ಆದಷ್ಟು ಮನೆಯ ಆಹಾರಕ್ಕೆ ಪ್ರಾಮುಖ್ಯತೆ ಕೊಡಿ. ಹೊರಗಿನ ಆಹಾರಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಡಿ. ಮತ್ತೆ ನೀರು ಕುಡಿಯುವ ಅಭ್ಯಾಸವನ್ನು ಮೊದಲು ಮಾಡಿ. ಅವರಿಗೆ ಜಸ್ಟ್ ನೀರ್ ಮಾತ್ರ ಅಲ್ಲ, ಜ್ಯೂಸ್ ಆಗ್ಲಿ, ಎಳ್ನೀರಾಗ್ಲಿ, ಮಜ್ಜಿಗೆ ಆಗ್ಲಿ ಈ ತರದೆಲ್ಲ ಆದಷ್ಟು ಪ್ರಮಾಣದಲ್ಲಿ
ಡೈಲಿ ಕೊಡಿ. ದಿನಕ್ಕೆ ಅಟ್ಲೀಸ್ಟ್ 2-3 ರೀತಿಯ ಹಣ್ಣುಗಳಾದ್ರೂ ಕೊಡಲು ನೋಡಿ. ಅದಾದ್ಮೇಲೆ ಊಟ ಮಾಡುವ ಟೈಮಲ್ಲಿ ಟಿವಿ ಅಥವಾ ಮೊಬೈಲ್ ಬಳಕೆಯನ್ನು ಆದಷ್ಟು ನಿಲ್ಲಿಸಿ. ಅದೆಲ್ಲ ಇಷ್ಟ ಇರುತ್ತೆ, ಆದ್ರೆ ಟಿವಿ ಆಫ್ ಮಾಡಿದ್ರೆ ಮಕ್ಕಳು ತಿನ್ನೋದೇ ಇಲ್ವಲ್ಲ, ಏನ್ ಮಾಡೋದು ಅದಕ್ಕೆ? ಅದು ನಾವು ಮುಂಚೆ ಸಣ್ಣ ಮಕ್ಕಳಿಂದನೇ ಅಭ್ಯಾಸ ಮಾಡ್ಬೇಕು. ಯಾಕಂದ್ರೆ ಇವಾಗ ನಾವು ಸಣ್ಣದ್ರಲ್ಲಿ ಅವ್ರಿಗೆ ಟಿವಿ ಅಥವಾ ಮೊಬೈಲ್ ಎಲ್ಲ ತೋರಿಸಿ ಊಟ ಮಾಡಿಸಿದ್ರೆ ಬೆಳಿಬೇಕಾದ್ರೂ ಸಹ ಅದೇ ತರ ಕಂಟಿನ್ಯೂ ಆಗುತ್ತೆ. ಆದ್ರಿಂದ ಸಣ್ಣ ವಯಸ್ಸಲ್ಲೇ ಇದೇನು ಇಲ್ಲದೆ ಬಂದ್ಬಿಟ್ಟು ಅವ್ರಿಗೆ ಊಟ ಮಾಡಿಸ್ಲಿಕ್ಕೆ ನೋಡ್ಕೊಳ್ಬೇಕು. ಮತ್ತೆ ಬಲವಂತವಾಗಿ ಊಟ ಮಾಡಿಸಬಾರ್ದು. ಅವ್ರಿಗೆ ಏನ್ ತರಕಾರಿ ಹಣ್ಣುಗಳಲ್ಲಿ ಅವ್ರಿಗೆ ಏನ್ ಇಷ್ಟ ಇದೆ ಅವ್ರು ಬಂದು ಚೂಸ್ ಮಾಡ್ಲಿಕ್ಕೆ ನಾವು ಆಪ್ಷನ್ ಕೊಡ್ಬೇಕು. ನಮ್ ಬಲವಂತಾಗಿ ನಾವು ಮಾಡಿರೋ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ತರಕಾರಿಗಳನ್ನ ತಿನ್ಲಿಕ್ಕೆ ಫೋರ್ಸ್ ಮಾಡಬಾರ್ದು. ಇವಾಗ ಕಾಮನ್ ಆಗಿ ಇನ್ನೊಂದು ಕಾಣೋದಂತ ಹೇಳಿದ್ರೆ ಬೆಳೆಯೋ ಮಕ್ಕಳಲ್ಲಿ ಡಿಫಿಷಿಯನ್ಸಿ ಕಾಣಿಸ್ಕೊಳ್ತಾ ಇದೆ. ಅದು ಐರನ್ ಡಿಫಿಷಿಯನ್ಸಿ ಆಗ್ಲಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ಲಿ. ಸೊ ಆದ್ರಿಂದ ಹಾಲಿನ ಪದಾರ್ಥಗಳೆಲ್ಲ ಆದಷ್ಟು ಮಟ್ಟಿಗೆ ಕೊಡ್ಬೇಕು. ಮತ್ತೆ ಡ್ರೈ ಫ್ರೂಟ್ಸ್, ಒಳ್ಳೆ ಕೊಬ್ಬಿನಾಂಶ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಅಲ್ಲೇ ಸಿಗೋದು. ಇವಾಗ ಚಿಪ್ಸ್ ಅಥವಾ ಬೇಕರಿ ಪದಾರ್ಥಗಳೆಲ್ಲ ಬಂದ್ಬಿಟ್ಟು ಆದಷ್ಟು ಸ್ಯಾಚುರೇಟೆಡ್ ಅಥವಾ ಟ್ರಾನ್ಸ್ ಫ್ಯಾಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮರುಬಳಕೆಯ ಎಣ್ಣೆಯಲ್ಲಿ ಮಾಡುವಂತಹ ಪದಾರ್ಥಗಳು. ಇದೆಲ್ಲ ಕೆಟ್ಟ ಕೊಬ್ಬುಗಳು ಅದರ ಅಂಡರಲ್ಲಿ ಬರುತ್ತೆ. ಆದ್ರಿಂದ ಒಳ್ಳೆಯ ಕೊಬ್ಬುಗಳಂತ ಹೇಳಿದ್ರೆ ಹಣ್ಣುಗಳಲ್ಲಿ ಅಂದ್ರೆ ಇವಾಗ ಬೆಣ್ಣೆ ಹಣ್ಣು ಅಥವಾ ನಟ್ಸ್ ಗಳಲ್ಲಿ ಎಲ್ಲ ಸಿಗುವಂತದ್ದು ಒಂದು ಒಳ್ಳೆಯ ಕೊಬ್ಬುಗಳು. ಸೊ ಇದೆಲ್ಲ ತಿನ್ಲಿಕ್ಕೆ ಆದಷ್ಟು ಪ್ರೋತ್ಸಾಹ ಮಾಡಬೇಕು. ಮತ್ತೆ ಆದಷ್ಟು ಸಕ್ಕರೆ ಪದಾರ್ಥಗಳು, ಕ್ಯಾಂಡೀಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಕೇಕ್ ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತೆ ಮಕ್ಕಳಿಗೆಲ್ಲ ನಡೆಯುತ್ತೆ ಪರವಾಗಿಲ್ಲ, ಅಂದ್ರೆ ತುಂಬಾ ಅಲ್ಲ, ಆಗುತ್ತೆ, ಏನ್ ತೊಂದ್ರೆ ಇಲ್ಲ, ಮಕ್ಕಳು ಚಟುವಟಿಕೆಯಿಂದ ಇರ್ತಾರೆ. ಆ ತರದೆಲ್ಲ ರಿಸರ್ವೇಶನ್ಸ್ ಇಟ್ಕೊಳ್ಳೋದು ಒಳ್ಳೇದಾ ಕೆಟ್ಟದ? ಅದು ಆಕ್ಚುಲಿ ಕೆಟ್ಟದ್ದು. ಇವಾಗ ನಾವು ಹೇಳ್ತೀವಿ ಓಕೆ ಅದ್ ನಡೆಯುತ್ತೆ, ಬಟ್ ಮುಂದೊಂದ್ ದಿನ ಬಂದ್ಬಿಟ್ಟು ಅದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಸೊ ಆದ್ರಿಂದ ಸಣ್ಣ ವಯಸ್ಸಲ್ಲೇ ಬಂದ್ಬಿಟ್ಟು ಆದಷ್ಟು ಇದನ್ನ ನೆಗ್ಲೆಕ್ಟ್ ಮಾಡದೆ ಒಳ್ಳೆಯ ಊಟದ ಹವ್ಯಾಸಗಳನ್ನು ರೂಢಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ಮಕ್ಕಳಿಗೆ ಆಯ್ತು, ಆಮೇಲೆ ಸಾಮಾನ್ಯವಾಗಿ ಅಂದ್ರೆ ಇನ್ನು ಏನು ಕಾಯಿಲೆಗಳು ಬಂದಿಲ್ಲ, ಆರಾಮಾಗಿದೀವಿ ಅನ್ನೋ ತರದವ್ರು, ಕಾರ್ಬೋಹೈಡ್ರೇಟ್ಸೇ ಬೇಡ ಅನ್ನೋ ತರದ್ದು ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದಾವೆ. ಆಮೇಲೆ ಬರೀ ಪ್ರೋಟೀನ್ ರಿಚ್ ಡಯಟ್, ಆಮೇಲೆ ಇನ್ನೇನಪ್ಪಾ ಲಿಕ್ವಿಡ್ ಡಯಟ್, ಆ ತರದ್ ಏನದು ಕ್ರಾಶ್ ಡಯಟ್, ಮೆಡಿಟರೇನಿಯನ್ ಡಯಟ್, ಅವೆಲ್ಲ ನಮ್ಮ ಈ ಪ್ರದೇಶಕ್ಕೆ ಅವಶ್ಯಕತೆ ಇದೆಯಾ? ಈ ಪ್ರದೇಶಕ್ಕೆ ಬಂದು ಅದು ಅಷ್ಟು ಅವಶ್ಯಕತೆ ಇಲ್ಲ. ಒಬ್ರು ವ್ಯಕ್ತಿ ಬಂದ್ಬಿಟ್ಟು ತುಂಬಾ ಒಬೇಸ್ ಇದ್ರೆ ಮಾತ್ರ ಈ ಕೆಲವೊಂದು ಡಯಟ್ ಅನ್ನು ಫಾಲೋ ಮಾಡ್ಕೊಳ್ಬಹುದು. ಅದಲ್ಲದಿದ್ರೆ ನಾರ್ಮಲ್ ಆಗಿ ಒಂದು ಬ್ಯಾಲೆನ್ಸ್ ಡಯಟ್ ಬಂದ್ಬಿಟ್ಟು ಇಲ್ಲಿನ ಪ್ರದೇಶದ ಜನರಿಗೆ ಸಾಕಾಗುತ್ತದೆ. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು? ಬ್ಯಾಲೆನ್ಸ್ ಡಯಟ್ ಅಂದ್ರೆ ಅಥವಾ ಬ್ಯಾಲೆನ್ಸ್ ಪ್ಲೇಟ್ ಅಂದ್ರೆ ನಮ್ಮ ತಟ್ಟೆಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಬಂದು ಪೋಷನ್ ಕಂಟ್ರೋಲ್ ಅಂದ್ರೆ ಪೋಷನ್ ಸೈಜ್ ಬಂದು ಮೇಂಟೈನ್. ಈಗ ಒಂದ್ ತಟ್ಟೆನ ನೀವು ಭಾಗ ಮಾಡ್ತೀರಿ ಅಂದ್ರೆ ಏನೇನಿರ್ಬೇಕು, ಎಷ್ಟಿರ್ಬೇಕು? ಹೌದು, ನಮ್ ತಟ್ಟೆಯಲ್ಲಿ 3 ಭಾಗ ಮಾಡ್ಕೊಳ್ಬೇಕು. ಆ 3ರಲ್ಲಿ ಒಂದು ಭಾಗದಲ್ಲಿ 1/4 ಭಾಗದಷ್ಟು ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಇರ್ಬೇಕು. ಆಯ್ತಾ? ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬಂದ್ಬಿಟ್ಟು ಅನ್ನ, ಮುದ್ದೆ, ರೊಟ್ಟಿ, ಜೋಳ ಅಥವಾ ಕೆಂಪಕ್ಕಿ ಅನ್ನ, ಮತ್ತೆ ಬ್ರೆಡ್, ಓಟ್ಸ್, ಸಿರಿಧಾನ್ಯಗಳು ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಪೋಷನ್. ಮತ್ತು ಇನ್ನೊಂದು 1/4 ಭಾಗದಷ್ಟು ಬಂದ್ಬಿಟ್ಟು ಪ್ರೋಟೀನ್ ಅಂಶಕ್ಕೆ ಬಂದು ಕಾಳುಗಳು, ಎಲ್ಲಾ ರೀತಿಯ ಕಾಳುಗಳು, ಬೇಳೆ ಕಾಳುಗಳು, ಮೊಳಕೆ ಕಟ್ಟಿರುವ ಕಾಳುಗಳು, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಯಾವುದೇ ರೀತಿಯ ಕಾಳುಗಳನ್ನು ಸೇರಿಸ್ಕೊಳ್ಬಹುದು. ಮತ್ತೆ ಇನ್ನು ಅವರು ಮಾಂಸಾಹಾರಿಯವರಾದ್ರೆ ಪ್ರೋಟೀನ್ ಅಂಶಕ್ಕೆ ಬಂದ್ಬಿಟ್ಟು ಮೊಟ್ಟೆ ತಗೊಳ್ಬಹುದು, ಚಿಕನ್, ಮೀನು ಇದೆಲ್ಲ ತಗೊಳ್ಬಹುದು. ಇದು ಲೀನ್ ಪ್ರೋಟೀನ್ ಅಂತ ಹೇಳ್ತೀವಿ. ಮಟನ್ ಸಹ ಸೇರಿಸ್ಕೊಳ್ಬಹುದು. ಆದ್ರೆ ಈಗಿನ ಜನರಲ್ಲಿ ಬಂದ್ಬಿಟ್ಟು ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಹೈಪರ್ ಟೆನ್ಷನ್ ಎಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಮತ್ತು ಮಟನ್ ಅಲ್ಲಿ ಬಂದ್ಬಿಟ್ಟು ಅಧಿಕ ಕೊಬ್ಬಿನಾಂಶ ಇರೋದ್ರಿಂದ ಸೇರಿಸ್ಕೊಳ್ಬಹುದು. ಆದ್ರೆ ಸಾಂದರ್ಭಿಕವಾಗಿ ವಾರದಲ್ಲಿ ಯಾವಾಗಾದ್ರೂ ಒಮ್ಮೆಗೆ ಒಂದ್ಸಲ ಸೇರಿಸ್ಕೊಳ್ಬಹುದು. ಅದೇ ಕೆಂಪು ಮಾಂಸ ಅಂತ ಹೇಳ್ತಾರೆ, ರೆಡ್ ಮೀಟ್ ಅಂತ ಹೇಳಿ. ರೆಡ್ ಮೀಟ್ ಅಂದ್ರೆ ಮಟನ್ ಮಾತ್ರ, ಮಟನ್ ಬರುತ್ತೆ, ಚಿಕನ್ ಅಲ್ಲ. ಚಿಕನ್ ಅಲ್ಲ, ಮಟನ್ ಬರುತ್ತೆ, ಮತ್ತೆ ಬೀಫ್ ಬರುತ್ತೆ, ಪೋರ್ಕ್ ಬರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ರೆಡ್ ಮೀಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದೆಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಉಳಿದಿರೋದನ್ನ ಬಳಸ್ಕೋಬಹುದು. ಈಗ ಕಾಳು, ಬೇಳೆ ಎಲ್ಲ ದಿನ ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರು ಈಗ ಮೊಟ್ಟೆ ತಿಂದ್ಬಿಡ್ತಾರೆ, ಆಗುತ್ತಾ? ಡೈಲಿ ತಿನ್ಬಹುದಾ? ಮೊಟ್ಟೆ ಡೈಲಿ ಒಂದೊಂದು ಮೊಟ್ಟೆ, 1-2 ಮೊಟ್ಟೆ ತಗೊಳ್ಬಹುದು. ಒಂದು ಮೊಟ್ಟೆಯಲ್ಲಿ ಬಂದ್ಬಿಟ್ಟು 6 ಗ್ರಾಮ್ ಆಫ್ ಪ್ರೋಟೀನ್, 6 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಆರಾಮಾಗಿ ದಿನಕ್ಕೆ ಕಡಿಮೆ ಅಂದ್ರೆ ಒಂದು ಮೊಟ್ಟೆ ತಗೊಳ್ಬಹುದು. ಡಯಾಬಿಟೀಸ್ ಇರೋರು ಅಥವಾ ಹೈಪರ್ ಟೆನ್ಷನ್ ಇರೋರೆಲ್ಲ ಬಂದ್ಬಿಟ್ಟು ಮೊಟ್ಟೆದು ಬಿಳಿ ಭಾಗ ಮಾತ್ರ ತಕೊಳ್ಳೋದು ಉತ್ತಮ. ಬರೀ ಅದ್ರಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ, ಇಲ್ಲಿ ಎಲ್ಲೋನಲ್ಲಿ ಸಿಗೋದಿಲ್ಲ ಅಂತಾರಲ್ಲ. ಪ್ರೋಟೀನ್ ಮಾತ್ರ ಸಿಗುತ್ತೆ ಬಿಳಿ ಭಾಗದಲ್ಲಿ. ಮೊಟ್ಟೆದು ಯೋಕ್ ಅಥವಾ ಎಲ್ಲೋ ಏನ್ ಹೇಳ್ತೀವಿ ಅದರಲ್ಲಿ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆದಷ್ಟು ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇರೋರು
ತಗೊಳ್ಳೋದು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು. ಇದು ಕಾಲ್ ಭಾಗದಷ್ಟು ಅಂತ ಹೇಳಿದ್ರೆ, ಇನ್ನೊಂದು ನಮ್ ತಟ್ಟೆದು ಅರ್ಧ ಭಾಗದಷ್ಟು ಬಂದ್ಬಿಟ್ಟು ಸೊಪ್ಪು ತರಕಾರಿಗಳು ಸೇರಿಸ್ಕೊಳ್ಬೇಕು. ಆಯ್ತಾ? ಇವಾಗ ನಾರ್ಮಲ್ ಆಗಿ ಬಂದ್ಬಿಟ್ಟು ಇಲ್ಲಿನ ಜನರೆಲ್ಲ ಅನ್ನ ಜಾಸ್ತಿ ತಗೊಳ್ತಾರೆ, ಸೊಪ್ಪು ತರಕಾರಿಗಳಿಗೆಲ್ಲ ಅದು ಅಷ್ಟು ಪ್ರಾಮುಖ್ಯತೆ ನೀಡಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ತಾರೆ. ಆದ್ರೆ ಇದರಲ್ಲಿ ಬಂದ್ಬಿಟ್ಟು ಬ್ಯಾಲೆನ್ಸ್ ಡಯಟ್ ಪ್ಲೇಟ್ ಅಲ್ಲಿ ಬಂದ್ಬಿಟ್ಟು ಇದು ರಿವರ್ಸ್ ಆಗ್ಬೇಕು. ಆಯ್ತಾ? ಕಾರ್ಬೋಹೈಡ್ರೇಟ್ಸ್ ಗಿಂತ ಡಬಲ್ ಪೋರ್ಷನ್ ಸೈಜ್ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಬಂದು ತರಕಾರಿಗಳು ಸೊಪ್ಪುಗಳು ಸೇರಿಸ್ಕೊಳ್ಬೇಕು. ಅಂದ್ರೆ ನೀವು ಒಂದ್ ತಟ್ಟೆನಲ್ಲಿ ಅರ್ಧ ಭಾಗ ಸೊಪ್ಪು ತರಕಾರಿ ಇರಬೇಕು, ಕಾಲ್ ಭಾಗ ಪ್ರೋಟೀನ್, ಕಾಳು ಬೇಳೆ, ಇಲ್ಲದಿದ್ರೆ ಮೀನು ಮೊಟ್ಟೆ ಆ ತರದ್ ಇರ್ಬೇಕು. ಇನ್ನ ಕಾಲ್ ಭಾಗ ಮಾತ್ರ ನಾವೇನು ಮುಖ್ಯ ಆಹಾರ ಅಂತ ಹೇಳ್ತೀವಿ, ಅನ್ನ, ಮುದ್ದೆ, ರೊಟ್ಟಿ ಆ ತರದ್ ಇರ್ಬೇಕು, ತಗೊಳ್ಬಹುದು. ಇದು ಒಂದು ಬ್ಯಾಲೆನ್ಸ್ಡ್ ಪ್ಲೇಟ್ ಇದೆ, ಡಯಟ್ ಪ್ಲೇಟ್. ಇದು ಎಲ್ಲರಿಗೂ ಅನ್ವಯವಾಗುವಂತಹ ಆಹಾರ ಪದ್ಧತಿ. ಹೌದು, ಇದು ಎಲ್ಲರಿಗೆ ಅನ್ವಯವಾಗುತ್ತದೆ. 3 ಹೊತ್ತು ಹೀಗೆ 3 ಹೊತ್ತು ಆದಷ್ಟು ಬಂದ್ಬಿಟ್ಟು ಫೈಬರ್ ಕಂಟೆಂಟ್ ತರಕಾರಿಗಳಲ್ಲಿ ಮೇನ್ ಆಗಿರೋದಂದ್ರೆ ನಾರಿನಾಂಶ. ಆದಷ್ಟು ನಾರಿನಾಂಶ ಜಾಸ್ತಿ ತಗೊಳ್ಳೋದ್ರಿಂದ ಒಳ್ಳೇದು. ಮತ್ತೆ ಜಸ್ಟ್ ಒಬ್ರು ಸಾಮಾನ್ಯ ವ್ಯಕ್ತಿಗೆ ಮಾತ್ರ ಅಲ್ಲ, ಇವನ್ ಡಯಾಬಿಟೀಸ್ ಇರೋರ್ಗೆ ಸಹ ಸೇಮ್ ಟೈಮ್ ಬಂದ್ಬಿಟ್ಟು ಶುಗರ್ ಲೆವೆಲ್ಸ್ ಜಾಸ್ತಿ ಮಾಡಲ್ಲ, ಮತ್ತೆ ಹೊಟ್ಟೆ ಸತ ಫುಲ್ ಆಗಿ ಇರುತ್ತೆ. ಟೀ ಕಾಫಿ ಎಲ್ಲ ನಾರ್ಮಲ್ ಆಗಿ ತಗೊಳ್ಬಹುದು, ಆದ್ರೆ ಡಯಾಬಿಟೀಸ್ ಇರೋರು ಮಾತ್ರ ಸ್ವಲ್ಪ ಸಕ್ಕರೆ ರಹಿತ ಕಾಫಿ ತಗೊಂಡ್ರೆ ಒಳ್ಳೆಯದು. ಎಷ್ಟು ಟೀ ಕುಡಿಬಹುದು ಒಬ್ಬ ಮನುಷ್ಯ? ದಿನಕ್ಕೆ ಬಂದ್ಬಿಟ್ಟು ಒಂದ್ ಗ್ಲಾಸ್ ಕಾಫಿ, 1 ಗ್ಲಾಸ್ ಟೀ, 2 ಗ್ಲಾಸ್ ಅಷ್ಟೆಲ್ಲ ಕುಡಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಲೋ ಫ್ಯಾಟ್, ಕಡಿಮೆ ಕೊಬ್ಬಿನಾಂಶ ಇರುವ ಹಾಲು ಚೂಸ್ ಮಾಡಿದ್ರೆ ಒಳ್ಳೇದು. ಈಗೆಲ್ಲ ಬರೀ B12 ಡೆಫಿಷಿಯನ್ಸಿ ಮತ್ತೆ D3 ಡೆಫಿಷಿಯನ್ಸಿ ಅಂತಾರಲ್ಲ, ಹೌದು. B12 ಡಿಫಿಷಿಯನ್ಸಿ ಏನ್ ಬಂದ್ಬಿಟ್ಟು ಆಹಾರದಲ್ಲೇ, ಆಯ್ತಾ, ನಾವು ಸರಿಯಾದ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಗೊಳ್ತೀವಿ, ಹಣ್ಣು ತರಕಾರಿಗಳಿಗೆ ಪ್ರಾಮುಖ್ಯತೆ ನೀಡಲ್ಲ, ಆಗ ನಾರ್ಮಲ್ ಆಗಿ ಈ ತರ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ, ಐರನ್, B12, ಫೋಲೇಟ್ ಡಿಫಿಷಿಯನ್ಸಿ ಎಲ್ಲ ಕಾಣಿಸಿಕೊಳ್ಳುತ್ತೆ. ಸೊ ಈ ಬ್ಯಾಲೆನ್ಸ್ ಪ್ಲೇಟ್ ರೀತಿಯಲ್ಲಿ ಸರಿಯಾಗಿ ನಾವು ಊಟ ಮಾಡೋದಾದ್ರೆ ತಡೆಗಟ್ಟಬಹುದು. B12 ಡೆಫಿಷಿಯನ್ಸಿ ಇರೋರು ಏನು ಊಟ ಮಾಡಬೇಕು? B12 ಡಿಫಿಷಿಯನ್ಸಿಯಲ್ಲಿ ಬಂದ್ಬಿಟ್ಟು ಮೇನ್ ಆಗಿ ವೆಜಿಟೇರಿಯನ್ ಸೋರ್ಸ್ ಗಿಂತ ನಾನ್ ವೆಜಿಟೇರಿಯನ್ ಸೋರ್ಸ್ ಅಲ್ಲಿ ಈ ಡಿಫಿಷಿಯನ್ಸಿ ಏನೇನೋ ಬಂದು ತಡೆಗಟ್ಟಬಹುದು. ಲಿವರ್ ಆ ತರದೆಲ್ಲ ತಗೊಳ್ಬಹುದು. ನಾನ್ ವೆಜ್ ಐಟಮ್ಸ್ ಅಲ್ಲಿ ಚಿಕನ್ ಲಿವರ್, ಮಟನ್ ಲಿವರ್ ಆ ತರದ್ ತಗೊಳ್ಬಹುದು. ಮತ್ತೆ ಸಮುದ್ರದ ಮೀನು, ಆಯ್ತಾ, ಸಮುದ್ರದ ಮೀನೆಲ್ಲ ಕೆರೆ ಮೀನಾಗಲ್ಲ, ಸಮುದ್ರದ ಮೀನ್ ತಗೊಳ್ಬಹುದು. ಅಂದ್ರೆ ಶೆಲ್ ಫಿಶ್, ಕ್ರಾಬ್ ಈ ತರದೆಲ್ಲ ತಗೊಳ್ಬಹುದು. ಅದಲ್ಲದೆ ಮೊಟ್ಟೆ ಸಹ ತಗೊಳ್ಬಹುದು. ಮತ್ತೆ ಚೀಸ್ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬಹುದು. ಮತ್ತೆ ಮೊಸರು ತಗೊಳ್ಬಹುದು. ಮೊಸರು, ಮಜ್ಜಿಗೆ, ಹಾಲು ಇದೆಲ್ಲ ತಗೊಳ್ಬಹುದು. ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದಾದ್ರೆ ವೈಟಮಿನ್ B12 ಡಿಫಿಷಿಯನ್ಸಿನ ತಡೆಗಟ್ಟಬಹುದು. ಈಗ D3 ಇರುವಂತಹ ಆಹಾರಗಳು ಯಾವುದು? ಅಂದ್ರೆ ಎಲ್ಲರೂ ಬಳಸಬಹುದಾದಂತಹ ಆಹಾರ. D3 ಮತ್ತೆ ವೈಟಮಿನ್ B12 ಎಲ್ಲ ನಾರ್ಮಲ್ ಆಗಿ ಇದೆಲ್ಲ ಸೇರಿರುತ್ತೆ. ಸೊ B12, ಫೋಲೇಟ್ ಮತ್ತೆ ಇದು D3 ಆಹಾರಗಳೆಲ್ಲ ಮುಂಚೆ ಹೇಳಿರೋ ಪ್ರಕಾರ ಈ ಆಹಾರಗಳೆಲ್ಲ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದಾದ್ರೆ ವೆಜ್ ಸೋರ್ಸ್ ಬಂದ್ಬಿಟ್ಟು B12 ಗೆ ನಾರ್ಮಲ್ ಆಗಿ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಇದೆಲ್ಲ ತಗೊಳ್ಬಹುದು. ಪರ್ಟಿಕ್ಯುಲರ್ ಆಗಿ ಅಂತ ಅಲ್ಲ, ಇವಾಗ ಬ್ರಾಕೊಲಿ, ಆಪಲ್, ಬನಾನಾ ಈ ತರದ್ದು, ಪಪಾಯ ಈ ತರದೆಲ್ಲ ತಗೊಳ್ಬಹುದಾಗಿದೆ. ಅದನ್ನೆಲ್ಲ ಮಾಡಬಹುದು, ತಗೊಳ್ಬಹುದು. ಇದನ್ ಬಿಟ್ಟು ಈಗ ಬಹಳ ಸಹಜವಾಗಿ ಕಾಣುವಂತದ್ದು ಫ್ಯಾಟಿ ಲಿವರ್. ಯಾರು ಹೋದ್ರೂ ಫ್ಯಾಟಿ ಲಿವರ್ ಏನದು ಫ್ಯಾಟಿ ಲಿವರ್ ಅಂದ್ರೆ ಮೇನ್ ಆಗಿ ಕಾಣಿಸ್ಕೊಳ್ಳೋದು ಅಂತ ಹೇಳಿದ್ರೆ ಇದರಲ್ಲಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದೆ, ಮತ್ತೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದೆ. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಹೆಸರಲ್ಲಿ ಇರೋ ತರಾನೇ ಆಲ್ಕೋಹಾಲ್ ತೆಗೆದುಕೊಳ್ಳದೆ ಇರುವಂತವ್ರಿಗೂ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇದೆ. ಮತ್ತೆ ತುಂಬಾ ಒಬೀಸ್ ಇರೋರ್ಗೂ ಸಹ ಈ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇದೆ. ಏನ್ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಡಿಫರೆನ್ಸ್ ಇದ್ರೆ ಎಲ್ಲ ಈ ತರ ಕಾಣಿಸ್ಕೊಳ್ಳುತ್ತೆ. ಆದ್ರಿಂದ ಇದರಲ್ಲಿ ತೆಗೆದುಕೊಳ್ಳಬಾರ್ದಂತಹ ಪದಾರ್ಥಗಳು ಅಂತ ಹೇಳಿದ್ರೆ ಅತಿಯಾಗಿ ಮಸಾಲೆ ಇರುವ ಪದಾರ್ಥಗಳು, ಉಪ್ಪಿನಾಂಶ ಜಾಸ್ತಿ ಇರೋ ಪದಾರ್ಥಗಳು, ಹುರಿದಿರೋ ಕರ್ದಿರೋ ಪದಾರ್ಥಗಳು, ಮತ್ತೆ ಮೈದಾದಿಂದ ಮಾಡಿರೋದು, ಮತ್ತೆ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಆದಷ್ಟು ಕರ್ದಿರೋದು, ಎಣ್ಣೆಯಲ್ಲಿ ಕರ್ದಿರೋ ಪದಾರ್ಥಗಳು, ಮತ್ತೆ ಅತಿಯಾದ ಸಕ್ಕರೆ ಪದಾರ್ಥಗಳು, ಉಪ್ಪಿನಾಂಶ ಇರೋ ಜಾಸ್ತಿ ಪದಾರ್ಥಗಳೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಇದರಲ್ಲಿ ಈ ಬ್ಯಾಲೆನ್ಸ್ ಡಯಟ್ ಜೊತೆ ಸ್ವಲ್ಪ ಡಯಟ್ರಿ ಮಾಡಿಫಿಕೇಶನ್ ಅಥವಾ ಆಹಾರದ ಮಾರ್ಪಾಡುಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದ್ರೆ ಈ ಆಹಾರದ ಮಾರ್ಪಾಡುಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ಬಂದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತದೆ. ಬದಲಾವಣೆಗಳಂದ್ರೆ ದಿನಕ್ಕೆ ಕನಿಷ್ಠ 2 ರಿಂದ 3 ರೀತಿಯ ತರಕಾರಿಗಳು ಬಳಸುವುದು. ಯಾವುದೇ ಒಂದು ತರಕಾರಿಗಳಿಗೆ ಮಾತ್ರ ಸೀಮಿತವಲ್ಲದೆ 2 ರಿಂದ 3 ರೀತಿಯ ತರಕಾರಿಗಳು ಮತ್ತು 1 ರಿಂದ 2 ರೀತಿಯ ಹಣ್ಣುಗಳೆಲ್ಲ ತಗೊಳ್ಬಹುದು. ದಿನನಿತ್ಯದಲ್ಲಿ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಮಾಡಬೇಕಾದ್ರೆ ನಾವು ತರಕಾರಿಗಳು ಖರೀದಿಸುವಾಗ ಈ 5-4-3-2-1 ರೂಲ್ ಅನ್ನ ಅನುಸರಿಸುವುದು ತುಂಬಾ ಒಳ್ಳೆಯದು. 5-4-3-2-1 ರೂಲ್ ಅಂತ ಹೇಳಿದ್ರೆ ಇವಾಗ ಖರೀದಿಸುವಾಗ 5 ರೀತಿಯ ತರಕಾರಿಗಳನ್ನು ಖರೀದಿಸಬೇಕು ಮತ್ತು 4 ರೀತಿಯ ಹಣ್ಣುಗಳು ಮತ್ತೆ 3 ರೀತಿಯ
ಪ್ರೋಟೀನ್ ಪದಾರ್ಥಗಳು, ಪ್ರೋಟೀನ್ ಅಂಶಕ್ಕೆ ಬೇಕಾಗಿರುವ ಪದಾರ್ಥಗಳು ಅಂದ್ರೆ ಮೊಟ್ಟೆ ಆಗ್ಲಿ, ಮೀನಾಗ್ಲಿ ಅಥವಾ ಚಿಕನ್ ಈ ತರದ್ದು, ಮತ್ತು 2 ರೀತಿಯ ಗೆಣಸುಗಳು ಅಥವಾ ಆಲೂಗೆಡ್ಡೆ ಗೆಣಸು ಅಥವಾ ಬೀಟ್ರೂಟ್, ಕ್ಯಾರೆಟ್ ಈ ತರ ಭೂಮಿ ಕೆಳಗೆ ಬೆಳೆಯುವ ತರಕಾರಿಗಳು. ಇದು 2 ರೀತಿಯ ಚೂಸ್ ಮಾಡ್ಕೊಳ್ಳೋದು. ಮತ್ತು 1 ರೀತಿಯದ್ದು ಬಂದ್ಬಿಟ್ಟು ನಿಮ್ಗೆ ಇಷ್ಟ ಇರುವ ಯಾವುದೇ ಆಹಾರ ಆಗ್ಲಿ ಪದಾರ್ಥಗಳಾಗ್ಲಿ, ಇದು ಈ ತರ ಚೂಸ್ ಮಾಡೋದ್ರಲ್ಲಿ ನಮ್ ದಿನನಿತ್ಯದ ಫುಡ್ ಅಲ್ಲಿ ಬಂದ್ಬಿಟ್ಟು ಸಾಕಷ್ಟು ಫೈಬರ್ ಕಂಟೆಂಟ್ ಸಿಗುತ್ತೆ ಈ ತರ ತರಕಾರಿಗಳು ಖರೀದಿಸೋದ್ರಲ್ಲಿ. ಈಗ ಒಂದು ಬಹಳ ಸಾಮಾನ್ಯ ಕಂಪ್ಲೇಂಟ್ ಇದೆ, ಏನೋ ಒಂದು ತಗೊಳಕ್ ಹೋದ್ರು ಅನುಮಾನದಿಂದಲೇ ತಗೋಬೇಕು. ಇದಕ್ಕೆ ಎಷ್ಟು ಔಷಧಿ ಹೊಡೆದ್ ಬೆಳೆದಿದ್ದಾರೋ ಏನೋ ಹಾಗೆ. ಈಗ ಔಷಧಿ ಹೊಡೆಯದೇ ಬೆಳೀರಿ ಅಂತ ನಾವು ಹೇಳ್ಬಹುದು ಅಷ್ಟೇ, ಆದ್ರೆ ಹೊಡೆದಿದಾರೋ ಇಲ್ಲ ಅಂತ ನಮ್ಗೆ ಚೆಕ್ ಮಾಡಕ್ಕಾಗಲ್ಲ. ಅದನ್ನ ತಂದು ಹೇಗೆ ಶುದ್ಧೀಕರಿಸಬೇಕು ಮನೆಯಲ್ಲಿ? ಇವಾಗ ನಾವು ಅಂಗಡಿಯಲ್ಲಿ ಖರೀದಿಸುವಾಗ ನಮ್ಗೆ ಗೊತ್ತಿರೋದಿಲ್ಲ ಅದು ಎಷ್ಟು ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತಾರೆ ಅಂತ. ನಾವು ತಂದ್ಬಿಟ್ಟು ಚೆನ್ನಾಗಿ ಒಂದು ವಾಶ್ ಮಾಡೋದು, ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳೋದು ಒಳ್ಳೇದು. ಇನ್ನೊಂದು ಬಂದ್ಬಿಟ್ಟು ಆದಷ್ಟು ನಿಮ್ ಮನೆಯಲ್ಲಿ ಜಾಗ ಎಲ್ಲ ಇದ್ರೆ ನಿಮ್ ಮನೆಯಲ್ಲೇ ತರಕಾರಿಗಳನ್ನ, ಮನೆಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಬೆಳೆಸೋದು ಒಳ್ಳೇದು ಅಂತ ಹೇಳ್ತೀನಿ. ಚೆನ್ನಾಗಿ ತೊಳೆಯೋದು ಅಂತ ಅಂದ್ರೆ ಹೇಗೆ ತೊಳಿಬೇಕು? ಕೆಲವರೆಲ್ಲ ವಿನಿಗರ್ ಹಾಕ್ತಾರೆ, ಕೆಲವರೆಲ್ಲ ಉಪ್ಪು ಹಾಕ್ತಾರೆ. ಹೌದು, ಉಪ್ಪು ಹಾಕ್ಬೋದು ಅಥವಾ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬಿಸಿ ನೀರಲ್ಲಿ ಇಡ್ಬೋದು, ಅಥವಾ ವಿನೆಗರ್ ಸತ ಹಾಕಿ ವಾಶ್ ಮಾಡ್ಕೊಳ್ಬಹುದು, ಪ್ರಾಬ್ಲಮ್ ಇಲ್ಲ. ಈ ತರದೊಂದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಈ ಬ್ಯಾಲೆನ್ಸ್ ಡಯಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫುಡ್ ಸ್ಕಿಪ್ ಮಾಡ್ತಾರೆ. ಇವಾಗ ಫುಡ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಫುಡ್ ಸ್ಕಿಪ್ ಮಾಡಿ ಹೋಗ್ತಾರೆ. ಅದು ಆದಷ್ಟು ಅವಾಯ್ಡ್ ಮಾಡ್ಬೇಕು, ಯಾಕೆಂದ್ರೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರಿಂದ ನೀವು ನಿಮ್ಮ ಎಷ್ಟೇ ಬಿಸಿ ಇದ್ರು ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಟೈಮ್ ಮಾಡ್ಕೊಂಡು ಬಿಡು ಮಾಡ್ಕೊಂಡು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಇಟ್ಕೊಳ್ಳೋದು ಒಳ್ಳೇದು. ಅದೊಂದು. ಮತ್ತೆ ಹೆಚ್ಚಿನ ಸಮಯ ಬಂದು ಖಾಲಿ ಹೊಟ್ಟೆಯಲ್ಲಿ ಇರುವುದು ಅದು ಸತ ತಪ್ಪಿಸಬೇಕು. ಯಾಕೆಂದ್ರೆ ನಾವು ತುಂಬಾ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಮತ್ತೆ ಸಡನ್ ಆಗಿ ನಮ್ಗೆ ಊಟ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡ್ಬೇಕು ಅಂತ ಅನ್ಸುತ್ತೆ. ಕೆಲವೊಬ್ರು ಡಯಾಬಿಟಿಸ್ ಎಲ್ಲ ಇರೋರಿಗೆ ಬಂದ್ಬಿಟ್ಟು ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಅಧಿಕ ಇರುತ್ತೆ. ಸೊ ಅದೊಂದು. ಕೆಲವೊಬ್ರೆಲ್ಲ ಬಂದ್ಬಿಟ್ಟು ಡಯಾಬಿಟಿಸ್ ಇರೋರು ಹಣ್ಣುಗಳ ಜ್ಯೂಸ್ಗೆ ಆದ್ಯತೆ ನೀಡ್ತಾರೆ. ಅಂದ್ರೆ ಜ್ಯೂಸ್ ಬದಲು ಸಂಪೂರ್ಣವಾಗಿ ಹಣ್ಣನ್ನು ಹಾಗೆ ತಿನ್ನೋದು ಒಳ್ಳೆಯ ವಿಧಾನ. ಸಮೇತ ತಿನ್ಬೇಕಾ ಅಥವಾ ಹೇಗೆ? ಈಗ ಯಾವ್ದೆಲ್ಲ ಹಣ್ಣು ಸಿಪ್ಪೆ ಸಮೇತ ತಿನ್ಬಹುದು ಅದೆಲ್ಲ. ಇವಾಗ ಆಪಲ್ ಆಗ್ಲಿ ಅಥವಾ ಈಗೆಲ್ಲ ಏನಂದ್ರೆ ಅದಕ್ಕೆಲ್ಲ ಏನೋ ಹಾಕಿರ್ತಾರೆ, ಮೇಲ್ಗಡೆ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಆಪಲ್ದು ಕೂಡ ಸಿಪ್ಪೆನ ತೆಗೆದ್ಬಿಟ್ಟು ಪೀಲ್ ಮಾಡ್ಬಿಟ್ಟು ತಿಂತಾರೆ. ಸರಿನಾ ತಪ್ಪ? ಅದು ಆಕ್ಚುಲಿ ತಪ್ಪು. ಯಾಕೆಂದ್ರೆ ಸಿಪ್ಪೆಲೆ ಬಂದ್ಬಿಟ್ಟು ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ ಇರುತ್ತೆ. ಸೊ ಸಿಪ್ಪೆ ಹೋದ್ರೆ ಬೇರೆ ಅದರಲ್ಲಿ ಅಷ್ಟಾಗಿ ಪೌಷ್ಟಿಕಾಂಶತೆ ಸಿಗೋದಿಲ್ಲ. ಆದ್ರಿಂದ ಸಿಪ್ಪೆ ಸಮೇತ ತಿನ್ನೋದು ತುಂಬಾ ಒಳ್ಳೆಯದು. ಯಾವ್ದೆಲ್ಲ ಹಣ್ಣು ಸಿಪ್ಪೆ ಜೊತೆ ತಿನ್ಬಹುದು ಅದೆಲ್ಲ ಆದಷ್ಟು ಜೊತೆಗೆ ಸಿಪ್ಪೆ ಸಮೇತ ತಿನ್ಬೇಕು. ಈಗ ಫ್ಯಾನ್ಸಿಯಾಗಿ ಈಗ ಅಮೆರಿಕಾದಲ್ಲಿ ಬೆಳೆದಿರುವಂತಹ ಹಣ್ಣುಗಳನ್ನ ತಂದಿಲ್ ತಿನ್ನೋದು, ಅಲ್ಲಿ ತರಕಾರಿಗಳನ್ನ ತಂದಿಲ್ ತಿನ್ನೋದು, ಅದು ಎಷ್ಟು ಸರಿ ಮತ್ತೆ ಒಳ್ಳೇದಾಗುತ್ತಾ ದೇಹಕ್ಕೆ? ಅದರಿಂದ ಹೊರಗಿಂದ ಎಕ್ಸ್ಪೋರ್ಟ್ ಮಾಡಿರೋದೆಲ್ಲ ತರೋದಾದ್ರೆ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಒಂದು. ಇನ್ನೊಂದು ಬಂದ್ಬಿಟ್ಟು ಅಲ್ಲಿಯ ವಾತಾವರಣಕ್ಕೆ ಎಲ್ಲರಿಗೆ ಒಂದು ಎಫರ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಆದಷ್ಟು ಅಲ್ಲಿದು ತಗೊಳ್ಬೇಕು ಅಂತ ಇಲ್ಲ, ಇಲ್ಲೇ ನಮ್ಗೆ ಲೋಕಲಿ ಏನ್ ಸಿಗುತ್ತೆ, ಹಣ್ಣುಗಳೆಲ್ಲ ಏನ್ ಸಿಗುತ್ತೆ ಅದ್ ತಗೊಳ್ಳೋದು ತುಂಬಾ ಒಳ್ಳೆ. ಲೋಕಲ್ ಮತ್ತೆ ಸೀಸನಲ್ ಫ್ರೂಟ್ಸ್. ಹೌದು, ಸೀಸನಲ್ ಆಗಿ ಬೆಳೆಯೋದು ಮತ್ತೆ ಲೋಕಲಿ ಅವೈಲೇಬಲ್ ಫ್ರೂಟ್ಸ್ ಬಂದ್ಬಿಟ್ಟು ತಗೊಳ್ಳೋದು ಒಳ್ಳೇದು. ಅದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇವಾಗ ಬೇಸಿಗೆ ಟೈಮ್, ಈ ಟೈಮಲ್ಲಿ ಅಲ್ಲದೆ ಎಲ್ಲಾ ಟೈಮಲ್ಲಿ ಬಂದ್ಬಿಟ್ಟು ದಿನಕ್ಕೆ ಅಟ್ ಲೀಸ್ಟ್ 2.5 3 ಲೀಟರ್ ಅಷ್ಟಾದ್ರೂ ನೀರ್ ಕುಡಿಯೋ ಹವ್ಯಾಸ ಮಾಡ್ಕೊಳ್ಬೇಕು ಆಯ್ತಾ. ಅದಲ್ಲದೆ ಮುಂಚೆ ಹೇಳಿರೋ ತರ ಪೋಷನ್ ಕಂಟ್ರೋಲ್ ಅನುಸರಿಸಬೇಕು ಊಟದಲ್ಲಿ. ಮತ್ತೆ ಒಮ್ಮೆ ಹೆಚ್ಚು ತಿನ್ನುವ ಬದಲು ಕಡಿಮೆ ಪ್ರಮಾಣದಲ್ಲಿ ಆಗಾಗ ತಿನ್ನೋದ್ರಿಂದ ಹೊಟ್ಟೆ ಫುಲ್ ಇರುತ್ತೆ ಒಂದು. ಮತ್ತೆ ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಸಹ ಇದು ಸಹಾಯ ಮಾಡುತ್ತೆ. ಮತ್ತೆ ಆದಷ್ಟು ಬಂದು ಮನೆಯ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಮತ್ತೆ ಹೊರಗಿನ ಆಹಾರವೆಲ್ಲ ವಾರಕ್ಕೆ 1 ರಿಂದ 2 ಬಾರಿ ಸೇವಿಸೋದು ಉತ್ತಮ. ಎರಡನೇದಾಗಿ ಮೇನ್ ಆಗಿ ತಪ್ಪಿಸಬೇಕಾದ ಆಹಾರಗಳು, ಇದು ಜಸ್ಟ್ ದೊಡ್ಡವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಸಹ ಅನ್ವಯವಾಗುತ್ತದೆ. ಮೇನ್ ಆಗಿ ಸಕ್ಕರೆ ಪದಾರ್ಥಗಳು, ಮುಂಚೆ ಹೇಳಿರೋ ಪ್ರಕಾರ ಸಕ್ಕರೆ ಪದಾರ್ಥಗಳು, ಇವಾಗ ಬ್ರೆಡ್, ಬಿಸ್ಕೆಟ್, ಕೇಕ್, ಸಿಹಿ ಬನ್ಗಳು, ರಸ್ಗಳು ಈ ತರದೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಮತ್ತು ಸಾಫ್ಟ್ ಡ್ರಿಂಕ್ಸ್, ತಂಪು ಪಾನೀಯಗಳು, ಮತ್ತೆ ರೆಡಿಮೇಡ್ ಪ್ಯಾಕೆಟ್ ಅಲ್ಲಿ ಸಿಗುವ ಟೆಟ್ರಾ ಪ್ಯಾಕೆಟ್ ಅಲ್ಲಿ ಸಿಗುವಂತ ಮಿಲ್ಕ್ ಶೇಕ್, ಜ್ಯೂಸಸ್ಗಳು, ಮತ್ತೆ ಜಾಮ್ಗಳಂತಹ ಹೆಚ್ಚಿನ ಕ್ಯಾಲರಿ ತುಂಬಿರುವ ಪದಾರ್ಥಗಳೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಹೆಚ್ಚುವರಿ ಕೊಬ್ಬಿನಾಂಶ ಇರೋ ಪದಾರ್ಥಗಳು ಮತ್ತು ಕರಿದ ತಿಂಡಿಗಳು, ಮೇನ್ ಆಗಿ ಬೆಣ್ಣೆ, ತುಪ್ಪ, ಡಾಲ್ಡಾ ಈ ತರದೆಲ್ಲ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋದು ಒಳ್ಳೇದು. ಇವಾಗ ನಾವು ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ಬೇಕಾದ್ರೆ 2 ರಿಂದ 3 ಚಮಚ ಆದಷ್ಟು ಎಣ್ಣೆ ಎಲ್ಲ ಸಾಕಾಗುತ್ತೆ. ಅದ್ಬಿಟ್ಟು ಜಾಸ್ತಿ ಹಾಕೊಳ್ಳೋದೆಲ್ಲ ಒಳ್ಳೆಯದಲ್ಲ, ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಇದೊಂದು. ಬೇರೆ ಕರಿದ ತಿಂಡಿಗಳಾದ ಬಜ್ಜಿ, ಬೋಂಡಾ, ವಡೆ ಈ ತರದ್ದು, ಚಿಪ್ಸ್ಗಳು
ಮತ್ತೆ ಅಧಿಕವಾಗಿ ಮಸಾಲೆ ತುಂಬಿರುವ ಪದಾರ್ಥಗಳು ಎಲ್ಲ ಅವಾಯ್ಡ್ ಮಾಡಬೇಕು. ಮತ್ತೆ ಬೀದಿ ರೋಡ್ ಸೈಡ್ ಇರುವ ತಿಂಡಿಗಳು ಅಂದ್ರೆ ಫ್ರೈಡ್ ರೈಸ್, ನೂಡಲ್ಸ್, ಗೋಬಿ ಮಂಚೂರಿ ಇದೆಲ್ಲ ಬಂದ್ಬಿಟ್ಟು ಆರೋಗ್ಯಕ್ಕೆ ಒಂದು ತುಂಬಾ ಹಾನಿಕಾರ. ಮತ್ತೆ ಇದೆಲ್ಲ ಬಂದು ಮರುಬಳಕೆಯ ಎಣ್ಣೆಯಲ್ಲಿ ಮಾಡಿರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಶುಚಿತ್ವದ ಕಾರಣಕ್ಕೂ ಕೂಡ ಹೌದು, ಅದನ್ನೆಲ್ಲ ಗಮನ ಕೊಡಬೇಕು. ಶುಚಿತ್ವ ಕಾರಣಕ್ಕೆ ಅದು ಉಪ್ಪಿನಾಂಶ ಹೆಚ್ಚಿರುವ ಆಹಾರಗಳು ಮೇನ್ ಆಗಿ ಇವಾಗ ಹೈಪರ್ ಟೆನ್ಷನ್ ಇರೋರೆಲ್ಲ ಬಂದ್ಬಿಟ್ಟು, ಬಿಪಿ ಜಾಸ್ತಿ ಇರೋರೆಲ್ಲ ಬಂದ್ಬಿಟ್ಟು ಉಪ್ಪಿನಾಂಶ ಇರೋ ಪದಾರ್ಥಗಳೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಅದರಲ್ಲಿ ಬಂದ್ಬಿಟ್ಟು ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಅಥವಾ ಒಣಗಿದ ಮೀನು ಮತ್ತೆ ರೆಡಿಮೇಡ್ ಫುಡ್ ಮಿಕ್ಸ್ ಗಳೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಆಕ್ಚುಲಿ ಫುಡ್ ಅಲ್ಲಿ ಮಾತ್ರ ಇದೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ, ಆಹಾರ ಮಾತ್ರ ಸಾಕಾಗೋದಿಲ್ಲ. ಆಹಾರದ ಜೊತೆ ಜೀವನ ಶೈಲಿಗೂ ಸಹ ಪ್ರಾಮುಖ್ಯತೆ ನೀಡಬೇಕು. ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು, ಆಹಾರವಲ್ಲದೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ನಾವು ಹೇಗೆ ಫಾಲೋ ಮಾಡ್ತೀವಿ. ತುಂಬಾ ಜನ ಬಂದ್ಬಿಟ್ಟು ಎಕ್ಸರ್ಸೈಸ್ ಎಲ್ಲ ಮಾಡ್ಲಿಕ್ಕೆ, ವ್ಯಾಯಾಮ ಎಲ್ಲ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಆದ್ರಿಂದ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಯಾವಾಗ ಆಗುತ್ತೆ ಆವಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ಅಟ್ಲೀಸ್ಟ್ ಒಂದು 30 ನಿಮಿಷ ತನಕ ಆದ್ರೂ ನಡೆಯೋದು ಅಥವಾ ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್ ಮಾಡೋದೆಲ್ಲ ತುಂಬಾ ಒಳ್ಳೆಯದು. ಇದಲ್ಲದೆ ಇವಾಗ ತೂಕ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಇದು ಸಹಾಯವಾಗುತ್ತದೆ. ಮತ್ತು ಅಟ್ಲೀಸ್ಟ್ 5 ರಿಂದ 10 ನಿಮಿಷ ಅಷ್ಟು ಸ್ಟ್ರೆಚಿಂಗ್, ಸ್ಕ್ವಾಟ್ಸ್, ಸ್ಟೇರ್ ಕ್ಲೈಂಬಿಂಗ್ ಅಂದ್ರೆ ಮೆಟ್ಲು ಹತ್ತೋದು, ಇಳಿಯೋದು ಈ ತರ ಎಲ್ಲ ಮಾಡೋದು ತುಂಬಾ ಒಳ್ಳೇದು. ವರ್ಕಿಂಗ್ ಪ್ಲೇಸ್ ಅಲ್ಲೆಲ್ಲ ಬಂದ್ಬಿಟ್ಟು ಮೆಟ್ಲ್ ಏರೋದು ಮತ್ತೆ ಇಳಿಯೋದೆಲ್ಲ ಅದು ಒಂದು ಉತ್ತಮ ಕಾರ್ಡಿಯೋ ಎಕ್ಸರ್ಸೈಸ್. ನಿದ್ರೆ ಇದು ಕೂಡ ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ಆದ್ರೂ ಉತ್ತಮ ನಿದ್ರೆ ಅಗತ್ಯ. ಇನ್ನೊಂದು ಸೆಡೆಂಟರಿ ಲೈಫ್ ಸ್ಟೈಲ್, ನಾವು ದಿನಪೂರ್ತಿ ಹೆಚ್ಚಿನ ಸಮಯ ಕುಳಿತುಕೊಂಡೇ ಇರುವ ಜೀವನ ಶೈಲಿ ಇದು ತೂಕ ಹೆಚ್ಚಾಗಲು ಮತ್ತು ಮಧುಮೇಹ ಮತ್ತು ಹೃದಯ ರೋಗಗಳಿಗೆ ಸಹ ಕಾರಣವಾಗಿರುತ್ತದೆ. ಆದ್ರಿಂದ ಪ್ರತಿ 30 ರಿಂದ 40 ನಿಮಿಷಕ್ಕೊಮ್ಮೆ ಎದ್ದು ಸ್ವಲ್ಪ ನಡೆಯೋದು ಅಭ್ಯಾಸ ಮಾಡೋದ್ರಿಂದ ನಮಗೆ ಆರೋಗ್ಯವನ್ನು ಸುಧಾರಿಸಿಕೊಳ್ಬಹುದು. ಅಧಿಕವಾಗಿ ಮೊಬೈಲ್ ಬಳಸುವುದು, ಇದರ ಬಳಕೆಯಿಂದ ಕಣ್ಣು ಮತ್ತು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ದೀರ್ಘಕಾಲ ಸ್ಕ್ರೀನ್ ನೋಡುವುದರಿಂದ ತಲೆನೋವು ಮತ್ತೆ ನಿದ್ರೆ ಸಮಸ್ಯೆಗಳು ಸಹ ಉಂಟಾಗುತ್ತದೆ. ಮತ್ತೊಂದು ಸಾಮಾನ್ಯವಾಗಿ ಕಾಣುವ ಸಮಸ್ಯೆ ಅಂದ್ರೆ ಅನೀಮಿಯಾ, ಅಂದ್ರೆ ದೇಹದಲ್ಲಿ ರಕ್ತದ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರೋದು. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಅಥವಾ ಐರನ್ ಕೊರತೆ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೊ ಇದರಿಂದ ತಲೆ ಸುತ್ತುವುದು, ಟೈರ್ಡ್ನೆಸ್ ಎಲ್ಲ ಅಧಿಕವಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಆದ್ರಿಂದ ಹಸಿರು ಸೊಪ್ಪುಗಳು, ತರಕಾರಿಗಳು, ಬೆಲ್ಲ, ಖರ್ಜೂರ, ನಾನ್ ವೆಜಿಟೇರಿಯನ್ ಸೋರ್ಸ್ ಆಗಿ ಚಿಕನ್ ಅಥವಾ ಮಟನ್ ಲಿವರ್ ಇವುಗಳನ್ನು ಸೇವಿಸುವುದರಿಂದ ಅಯನ್ ಮಟ್ಟವನ್ನು ರಕ್ತದಲ್ಲಿ ಹೆಚ್ಚಿಸಬಹುದು. ಮತ್ತೆ ಅಯನ್ ಇರುವ ಆಹಾರಗಳ ಜೊತೆ ವೈಟಮಿನ್ ಸಿ ಇರುವ ಆಹಾರ ತಿಂದರೆ ಉತ್ತಮವಾಗಿ ಅಯನ್ ಅಬ್ಸಾರ್ಪ್ಷನ್ ಇರುತ್ತದೆ. ಉದಾಹರಣೆಗೆ ಬಂದ್ಬಿಟ್ಟು ಇವಾಗ ತರಕಾರಿ ಸ್ಯಾಲೆಡ್ಗಳ ಜೊತೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸುವುದರಿಂದ ಸಹ ರಕ್ತದಲ್ಲಿ ಕಬ್ಬಿಣ ಅಂಶವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸಹ ಇನ್ನೊಂದು ಕಾಮನ್ ಆಗಿ ಕಾಣಿಸಿಕೊಳ್ಳೋ ಪ್ರಾಬ್ಲಮ್. ಅಗೇನ್ ಕ್ಯಾಲ್ಸಿಯಂ ಕೊರತೆ ಇದ್ರೆ ಎಲುಬುಗಳು ಸಡಿಲ ಅಥವಾ ದುರ್ಬಲವಾಗುತ್ತದೆ ಮತ್ತು ಅತಿಯಾದ ನೋವು ಸಹ ಕಾಣಿಸಿಕೊಳ್ಳುತ್ತೆ. ಸೊ ಇದು ಮಕ್ಕಳು, ಮಹಿಳೆಯರಲ್ಲದೆ ಎಲ್ಲಾ ವಯಸ್ಕರಲ್ಲಿ ಸಹ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಈಗ ರಿಕೇಟ್ಸ್ ಎಂದು ಮಕ್ಕಳಲ್ಲಿ ಮತ್ತು ಆಸ್ಟೋಮಲೇಷಿಯಾ ಅಥವಾ ಆಸ್ಟೋಪೋರೋಸಿಸ್ ಎಂದು ವಯಸ್ಕರಲ್ಲಿ ಸಹ ಕಾಣಿಸಿಕೊಳ್ತದೆ. ಈ ಕಾರಣಗಳಿಂದ ಎಲುಬು ನೋವು ಅಥವಾ ಸ್ನಾಯು ದೌರ್ಬಲ್ಯ, ಸುಲಭವಾಗಿ ಮುರಿಯುವುದು ಅಥವಾ ಬೆನ್ನಿನ ಭಾಗದಲ್ಲಿ ಫ್ರಾಕ್ಚರ್ಗಳ ಉಂಟಾಗುವ ಅಪಾಯ ಹೆಚ್ಚಿದೆ. ಮತ್ತೆ ಇದೆಲ್ಲ ತಡೆಗಟ್ಟಬೇಕಂತ ಹೇಳಿದ್ರೆ ಮೇನ್ ಆಗಿ ಹಾಲು, ಮೊಸರು, ಪನ್ನೀರ್ ಮತ್ತೆ ರಾಗಿ ಇದೆಲ್ಲ ಸೇವಿಸಬಹುದು. ಮತ್ತೆ ಹಾಲಿನ ಪದಾರ್ಥಗಳು ಅಲ್ಲದೆ ಕ್ಯಾಲ್ಸಿಯಂ ಜಾಸ್ತಿಯಾಗಿ ಸಿಗುವ ಪದಾರ್ಥ ಅಂದ್ರೆ ಎಳ್ಳು, ಬಿಳಿ ಅಥವಾ ಕಪ್ಪು ಎಳ್ಳು, ಇದರಲ್ಲೂ ಸಹ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ. ಈವನ್ ಸೊಪ್ಪುಗಳಲ್ಲಿ ಸಹ ಕ್ಯಾಲ್ಸಿಯಂ ಇದೆ. ಆಯ್ತಾ, ಸೊಪ್ಪುಗಳಲ್ಲಿ ಅಯನ್ ಮಾತ್ರ ಅಲ್ಲ, ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಸಹ ಸಿಗುತ್ತೆ. ಮೇನ್ ಆಗಿ ಬಂದ್ಬಿಟ್ಟು ದಂಟಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಮೂಲಂಗಿ ಸೊಪ್ಪು ಇದೆಲ್ಲ ಬಂದು ನಮ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಆದ್ರಿಂದ ಸಾಕಷ್ಟು ಮಂದಿ ಅವಾಯ್ಡ್ ಮಾಡ್ತಾರೆ. ಮತ್ತೆ ಕೆಸವಿನ ಸೊಪ್ಪು, ಕೊಲೆಕೇಶಿಯಾ ಲೀವ್ಸ್ ಅಂತ ಹೇಳ್ತಾರೆ, ಇದು ಸಹ ಕಾಮನ್ ಆಗಿ ಲೋಕಲಿ ವಿಲೇಜ್ ಸೈಡ್ ಎಲ್ಲ ಅತಿಯಾಗಿ ಸಿಗುತ್ತೆ. ಸೊ ಇದೆಲ್ಲ ಸೇವಿಸೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ಸಹ ತಡೆಗಟ್ಟಬಹುದು. ತುಂಬಾ ಧನ್ಯವಾದಗಳು. ಇದುವರೆಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಮತ್ತೆ ಜೀವನ ಶೈಲಿಯನ್ನು ನಾವು ಹೇಗೆ ಮಾರ್ಪಾಡು ಮಾಡ್ಕೊಂಡು ಆರೋಗ್ಯವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಒಳ್ಳೆಯ ಜೀವನಕ್ಕಾಗಿ ಆಹಾರ ಪದ್ಧತಿ ಈ ಕುರಿತು ಡಾಕ್ಟರ್ ಸುಪ್ರೀತಾ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್.
ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.